ಸಾಮಾನ್ಯ ದಿನಗಳಲ್ಲಿ ಸಾರ್ವಜನಿಕರಿಗೆ ಸುಲಭವಾಗಿ ಸಿಗದ ವಿಧಾನಸೌಧದ ಒಳಾಂಗಣವನ್ನು ತಿಳಿದುಕೊಳ್ಳಲು ಇದೊಂದು ವಿಶೇಷ ಅವಕಾಶ. ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕರಿಗೆ ಮುಕ್ತವಾಗಲಿದೆ ನಮ್ಮ ಹೆಮ್ಮೆಯ ವಿಧಾನಸೌಧ. ಭಾರತದ ಸಂವಿಧಾನ, ಅದರ ಮೌಲ್ಯಗಳು ಮತ್ತು ಪ್ರಜಾಪ್ರಭುತ್ವದ ಮಹತ್ವವನ್ನು ಜನರಿಗೆ ತಿಳಿಸುವಂಥ ಈ ಹಬ್ಬಕ್ಕೆ ನಿಮ್ಮ ಮಕ್ಕಳೇ ಪ್ರವೇಶ ಪತ್ರ. ಬನ್ನಿ, ಈ ಫ್ರೀಡಮ್ ಹಬ್ಬದ ವಿಶೇಷತೆ ಏನು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನೀವು ಕೂಡ ಈ ಫ್ರೀಡಮ್ ಹಬ್ಬದಲ್ಲಿ ಭಾಗಿಯಾಗಿ. ದೇಶವನ್ನು ಪ್ರೀತಿಸುವುದು ಎಂದರೆ ಕೇವಲ ದೇಶಭಕ್ತಿ ಘೋಷಣೆ ಕೂಗುವುದು ಮಾತ್ರವಲ್ಲ, ಈ ದೇಶದ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಂವಿಧಾನದ ಮೌಲ್ಯಗಳನ್ನು ಕಾಪಾಡುವುದೂ ಕೂಡ ಹೌದು. ಆಗಸ್ಟ್ 15 ಇದು ಕೇವಲ ಒಂದು ದಿನವಲ್ಲ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಸಾವಿರಾರು ಹೋರಾಟಗಾರರು ಕಂಡ ಕನಸಿನ ದಿನ. ಬ್ರಿಟಿಷರ ದಾಸ್ಯದಿಂದ ಭಾರತವನ್ನು ಮುಕ್ತಗೊಳಿಸಿ ಇಂದಿಗೆ 80 ವರ್ಷ. ಅನೇಕರು ತಮ್ಮ ಬದುಕನ್ನೇ ತ್ಯಾಗ ಮಾಡಿದರು. ಕೆಲವರು ಜೈಲು ಸೇರಿದರು, ಕೆಲವರು ಲಾಠಿ ಏಟು ತಿಂದರು, ಇನ್ನೂ ಕೆಲವರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದರು. ಅವರ ತ್ಯಾಗದ ಫಲವಾಗಿ 1947ರ ಆಗಸ್ಟ್ 15ರಂದು ಭಾರತ ಸ್ವತಂತ್ರ ರಾಷ್ಟ್ರವಾಗಿ ಉದಯಿಸಿತು. ಅಂದಿನಿಂದ ಪ್ರತಿ ವರ್ಷ ಆಗಸ್ಟ್ 15ರಂದು ಶಾಲೆಗಳಲ್ಲಿ, ಕಚೇರಿಗಳಲ್ಲಿ, ಊರು ನಗರಗಳಲ್ಲಿ ರಾಷ್ಟ್ರಧ್ವಜ ಹಾರಿಸಿ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತೇವೆ. ಈ ಬಾರಿಯ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೇವಲ ಧ್ವಜಾರೋಹಣಕ್ಕೆ ಸೀಮಿತಗೊಳಿಸದೆ ಪ್ರತಿಯೊಬ್ಬ ನಾಗರಿಕನೂ ಸಂಭ್ರಮಿಸುವಂತೆ ಫ್ರೀಡಮ್ ಹಬ್ಬ ಎನ್ನುವ ಮೆಗಾ ಇವೆಂಟ್ ಅನ್ನು ಡಿಸೈನ್ ಮಾಡಿದೆ. ಮತ್ತೊಂದು ವಿಶೇಷ ಅಂದ್ರೆ, ಇಲ್ಲಿಗೆ ಬರಲು ನಿಮ್ಮ ಜೊತೆ ಮಕ್ಕಳು ಇದ್ದರೆ ಯಾವುದೇ ಪ್ರವೇಶ ಪಾಸ್ ಬೇಕಿಲ್ಲ. ಕರ್ನಾಟಕ ಸರ್ಕಾರ ಇದೇ ಮೊದಲನೇ ಬಾರಿಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಾಮಾನ್ಯರ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಏನು ತಗೊಂಡಿದೆ, ಅದು ನಿಜವಾಗ್ಲೂ ಕೂಡ ಬಹಳ ಒಳ್ಳೆ ಕೆಲಸ ಅಂತ ಅನಿಸುತ್ತೆ. ಇದರಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ಬೇರೆ ಬೇರೆ ಸ್ಪರ್ಧೆಗಳನ್ನು ಕೂಡ ಅದು ಕಲ್ಪಿಸ್ಕೊಡ್ತಾ ಇದೆ. 2040 ವೇಳೆಗೆ ಭಾರತ ಹೇಗಿರಬೇಕು ಅಂತೇಳಿ ಒಂದು ಪ್ರಬಂಧ ಸ್ಪರ್ಧೆ ಆಯೋಜನೆ ಮಾಡಿ ಅದರಲ್ಲಿ ಭಾಗವಹಿಸ್ತಕ್ಕಂಥದ್ದಾಗಿರ್ಬೋದು. ಸ್ವತಂತ್ರ ಹೋರಾಟದ ಚರಿತ್ರೆ ಮತ್ತು ಸ್ವತಂತ್ರ ಹೋರಾಟಗಾರರ ಇತಿಹಾಸ ಮತ್ತು ಸಂವಿಧಾನದ ಪ್ರಾಮುಖ್ಯತೆ ಇದೆಲ್ಲವನ್ನು ಕೂಡ ಈ ತಲೆಮಾರಿಗೂ ಕೂಡ ಪರಿಚಯ ಮಾಡಿಕೊಡ್ಬೇಕು ಅಂಥೇಳಿ ಈ ಕಾರ್ಯಕ್ರಮದ ಒಂದು ಉದ್ದೇಶ. ಮತ್ತು ಇನ್ನೊಂದು ಕಡೆ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬೆಂಗಳೂರಲ್ಲಿ ಬಂದು ವಾಸ ಮಾಡ್ತಾ ಇರ್ತಕ್ಕಂಥ ಜನರು ಈ ಬೆಂಗಳೂರು ನಮ್ಮದು ಅಂತ ಅಂದ್ಕೊಂಡು ಫೀಲ್ ಮಾಡೋ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರತಕ್ಕಂಥದ್ದು ಮತ್ತೊಂದು ವಿಶೇಷ. ಕರ್ನಾಟಕದ ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಧಾನಸೌಧದ ಆವರಣದಲ್ಲಿ ಭವ್ಯವಾದ ಫ್ರೀಡಂ ಹಬ್ಬ ಆಯೋಜನೆಯಾಗಿದೆ. ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ನಡೆಯುವ ಈ ಸಾಂಸ್ಕೃತಿಕ ಕಾರ್ನಿವಲ್ ಕೇವಲ ಹಬ್ಬವಲ್ಲ, ಇದು ಕಲೆ, ಸಂಗೀತ, ಆಹಾರ ಮತ್ತು ನಮ್ಮ ಪರಂಪರೆಯ ಮಹಾಸಂಗಮವಾಗಿದೆ. ಮಕ್ಕಳೊಂದಿಗೆ ಬರುವ ಪಾಲಕರಿಗೆ ಪ್ರವೇಶ ಸಂಪೂರ್ಣ ಉಚಿತ. ಒಂದು ಯಾವುದಾದರೂ ಗುರುತಿನ ಚೀಟಿ ಇದ್ದರೆ ಸಾಕು. ಇಡೀ ವಿಧಾನಸೌಧದ ಆವರಣ ಬಣ್ಣ ಬಣ್ಣದ ಸಾಂಸ್ಕೃತಿಕ ಲೋಕವಾಗಿ ಬದಲಾಗಲಿದೆ. ಸಾಮಾನ್ಯ ಜನರಿಗೆ ಯಾವತ್ತೂ ಸುಲಭವಾಗಿ ಸಿಗದ ವಿಧಾನಸೌಧ ಮತ್ತು ಶಾಸನಸಭೆಯ ಒಳಗೆ ಹೋಗಿ ನೋಡುವ ಗೈಡೆಡ್ ವಾಕ್ ಅಥವಾ ಮಾರ್ಗದರ್ಶಿತ ವೀಕ್ಷಣೆಯ ಅವಕಾಶ ಇಲ್ಲಿದೆ. ಕಣ್ಣಿಗೆ ಹಬ್ಬ ನೀಡುವ ಭವ್ಯವಾದ ಪೆಪ್ಸ್ ಪರೇಡ್ ಮತ್ತು ಸಂವಿಧಾನದ ಮಹತ್ವ ಸಾರುವ ಸಂವಿಧಾನ ಚೌಕ್ ಪ್ರದರ್ಶನವನ್ನು ನೀವು ಲೈವ್ ಆಗಿ ನೋಡಬಹುದು. ಸಂಜೆಯಾಗುತ್ತಿದ್ದಂತೆ ಭಾರತದ ಹೆಸರಾಂತ ಕಲಾವಿದರಿಂದ ರಾಗ ಸಂಗೀತ ಮತ್ತು ಭರ್ಜರಿ ಲೈವ್ ಕಾನ್ಸರ್ಟ್ಗಳು ನಡೆಯಲಿವೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ವಿಭಿನ್ನ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ. ವಿಧಾನಸೌಧದಲ್ಲಿ ಸಂವಿಧಾನ ಟೂರ್ ಅಂತ ಹೇಳಿ ಏನು ಮಾಡಿದ್ದಾರೆ ಅದಾಗಿರ್ಬೋದು. ಆಮೇಲೆ 20 ಜಿಲ್ಲಾವಾರು ಸ್ಟಾಲ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ಉದಾಹರಣೆಗಾಗಿ ಹೇಳ್ಬೋದು, ಈಗ ಬೆಳಗಾವಿ ಅಂತ ಬಂದರೆ ಕುಂದಾ ಸ್ಪೆಷಲ್ ಆಗಿರುತ್ತೆ, ಧಾರವಾಡದಲ್ಲಿ ಪೇಡ, ಈ ರೀತಿ ಆಯಾ ಜಿಲ್ಲೆಗಳದ್ದು ಸ್ಪೆಷಲ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಒಂದು ಗಾಂಧಿ ಸ್ಟ್ಯಾಚು ಮ್ಯೂಸಿಯಮನ್ನು ಕೂಡ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಇನ್ನೂ ಮಧ್ಯಾಹ್ನ 2 ಗಂಟೆ ನಂತರ 3:30ಯಿಂದ ಫ್ರೀಡಮ್ ಪರೇಡ್ ಇರುತ್ತೆ. ಆ ಫ್ರೀಡಮ್ ಪರೇಡ್ನಲ್ಲಿ ಕಲ್ಚರಲ್ ಇವೆಂಟ್ ಕೂಡ ಬೇರೆ ಬೇರೆ ಡಿಸ್ಟಿಕ್ಕಿಂದ ಏನು ಬಂದಿರ್ತಾರಲ್ಲ ಅವ್ರವ್ರ ಡ್ರೆಸ್ ಕೋಡನ್ನು ಇಟ್ಕೊಂಡು ಆ ಕಲ್ಚರಲ್ ಇವೆಂಟನ್ನು ಒಂದು ಇದನ್ನು ಮಾಡ್ತಾರೆ, ಶೋ ಅಪ್ ಮಾಡ್ತಾರೆ. ನೆಕ್ಸ್ಟು 6 ಗಂಟೆ ಮೇಲೆ ಒಂದು ಸಾಂಗದ್ದು ಒಂದು ಪ್ರೋಗ್ರಾಮ್ ಕೂಡ ಇರುತ್ತೆ. ಎಲ್ಲರೂ ಈ ಇಡೀ ನಮ್ಮ ರಾಜ್ಯದ ಜನತೆ ಬಂದು ಈ ಫ್ರೀಡಮ್ ಹಬ್ಬದಲ್ಲಿ ಪಾಲ್ಗೊಂಡು
ಇದನ್ನು ಸಕ್ರಿಯವಾಗಿ ಪಾಲ್ಗೊಳ್ಳುವಂಥ ಸಂದರ್ಭ ಹೇಳಕ್ಕೆ ಬಯಸ್ತೇನೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ನಲ್ಲೇ ಮುಳುಗಿರುವ ಮಕ್ಕಳಿಗೆ ನಮ್ಮ ದೇಶದ ಇತಿಹಾಸ ಮತ್ತು ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿಸಲು ಇದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಆಗಿದೆ. ಇಲ್ಲಿ ಮಕ್ಕಳಿಗಾಗಿ ವಿಶೇಷ ಮೇಳ, ರಸಪ್ರಶ್ನೆ, ಕತೆ ಹೇಳುವ ಸ್ಪರ್ಧೆಗಳನ್ನು ಇಡಲಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿರುವ ಫ್ರೀಡಂ ವಾಲ್ನಲ್ಲಿ ಮಕ್ಕಳು ತಮ್ಮ ದೇಶಭಕ್ತಿಯ ಸಂದೇಶಗಳನ್ನು ಬರೆಯಬಹುದು. ಪಾಲಕರಿಗೆ ತಮ್ಮ ಮಕ್ಕಳೊಂದಿಗೆ ಇಡೀ ದಿನ ಸಮಯ ಕಳೆಯಲು ಉತ್ತಮ ದಿನವಾಗಿದೆ. ಆಗಸ್ಟ್ 15ರಂದು ಟ್ರಾಫಿಕ್ ಜಾಸ್ತಿ ಇರುವುದರಿಂದ ನಿಮ್ಮ ವಾಹನಗಳಿಗಿಂತ ನಮ್ಮ ಮೆಟ್ರೋ ಬಳಸುವುದು ಉತ್ತಮ. ಒಟ್ಟಾರೆ 2026ರ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮತ್ತಷ್ಟು ಸ್ಪೆಷಲ್ ಮಾಡಲು ಫ್ರೀಡಂ ಹಬ್ಬಕ್ಕೆ ನಿಮ್ಮ ಇಡೀ ಕುಟುಂಬದೊಂದಿಗೆ ಭೇಟಿ ನೀಡಿ. ದೇಶದ ಹಬ್ಬದಲ್ಲಿ ನೀವು ಭಾಗಿಯಾಗಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಕ್ಷಣ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇಂತಹದೇ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.